ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2024ರಲ್ಲಿ ರಿಲೀಸ್ ಆಗಿರೋ ಬ್ಯಾಡ್ಲ್ಯಾಂಡ್ ಹಂಟರ್ಸ್ ಅನ್ನೋ ಸೌತ್ ಕೊರಿಯನ್ ಪೋಸ್ಟ್ ಅಪೋಕಲಿಪ್ಟಿಕ್ ಆಕ್ಷನ್ ಫಿಲ್ಮ್ ನ ಸ್ಟೋರಿಯನ್ನ ನೋಡೋಣ. ಭೂಕಂಪದ ಕಾರಣದಿಂದ ಸಿಟಿ ಎಲ್ಲ ನಾಶ ಆಗಿ ಏನು ಉಳ್ದಿಲ್ಲ, ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಊಟ ಇಲ್ಲ, ಮಾನವೀಯತೆ ಮನುಷ್ಯತ್ವಕ್ಕಂತೂ ಜಾಗನೇ ಇಲ್ಲ. ಇಂಥ ಪ್ರಪಂಚದಲ್ಲಿ ಕೇವಲ ಒಂದೇ ಒಂದು ಬಿಲ್ಡಿಂಗ್ಗೆ ಭೂಕಂಪದಿಂದ ಏನೂ ಆಗಿಲ್ಲ. ಇಲ್ಲಿ ನೀರು ಸಿಗುತ್ತೆ, ಊಟ ಕೂಡ ಸಿಗುತ್ತೆ, ಬದುಕೋಕೆ ಬೇಕಿರೋ ಎಲ್ಲಾ ವ್ಯವಸ್ಥೆ ಇಲ್ಲಿದೆ. ಈ ರೀತಿ ಎಲ್ಲ ಸಿಗುತ್ತೆ ಅಂತ ಆಸೆ ತೋರಿಸಿ ಜನರನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದು ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್ ಗೆಲ್ಲ ಉಪಯೋಗಿಸ್ಕೊಂತಾರೆ, ಈ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡ್ತಿದ್ದಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಮೂವಿ ಸ್ನೇಹಿತರೆ ಕಾಂಕ್ರೀಟ್ ಯುಟೋಪಿಯಾ ಮೂವಿಯ ಸೀಕ್ವೆಲ್ ಆಗಿದೆ. ಆದ್ರೆ ಎರಡೂ ಮೂವಿಗೂ ಜಾಸ್ತಿ ಕನೆಕ್ಷನ್ ಇಲ್ಲ. ಭೂಕಂಪ ಆಗಿ ಒಂದೇ ಒಂದು ಬಿಲ್ಡಿಂಗ್ ಉಳ್ಕೊಳ್ಳೋದೊಂದೇ ಕಾಮನ್. ಇನ್ನ ಪೂರ್ತಿ ಸ್ಟೋರಿ ಬೇರೆ ಬೇರೆನೆ ಇದೆ. ನಿಮಗೆ ಕಾಂಕ್ರೀಟ್ ಯುಟೋಪಿಯಾ ಮೂವಿ ನೋಡೋಕ್ಕೂ ಇಂಟ್ರೆಸ್ಟ್ ಇದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ, ಆ ಮೂವಿ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಯಾಂಗೀಸು ಅನ್ನೋ ಡಾಕ್ಟರ್ ತನ್ನ ಲ್ಯಾಬ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಗಾಬ್ರಿಯಲ್ಲಿ ತನ್ನ ಮಗಳ ಹತ್ರ ಬರ್ತಾನೆ. ಇವಳಿಗೆ ಹುಷಾರಿಲ್ಲ, ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ದಾಳೆ. ನಿನ್ನ ನಾನೇನಾದ್ರೂ ಮಾಡಿ ಬದುಕ್ಸ್ಕೊಂತೀನಿ ಅಂತ ಒಂದು ಸೀರಮ್ನ ಇವಳ ದೇಹಕ್ಕೆ ಇಂಜೆಕ್ಟ್ ಮಾಡೋಕೆ ಹೋದಾಗ ಪೊಲೀಸ್ ಅವರು ಇಲ್ಲಿಗೆ ಬರ್ತಾರೆ. ನಿನ್ನ ಎಕ್ಸ್ಪೆರಿಮೆಂಟ್ಗೋಸ್ಕರ ನೂರಾರು ಜನರನ್ನ ಬಲಿ ತಗೊಂಡಿದ್ಯಾ, ನಿನ್ ಮಗಳನ್ನ ಉಳ್ಸೋಕಾಗಲ್ಲ, ಅದನ್ನ ಮೊದಲು ನೀನು ಒಪ್ಕೋ ಅಂದಾಗ, ಇಲ್ಲ ನಾನು ಹೊಸ ಸೀರಮ್ನ ಕಂಡಿಡ್ದಿದ್ದೀನಿ, ಅದನ್ನ ನನ್ನ ದೇಹಕ್ಕೂ ಕೂಡ ಇಂಜೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಸೀರಮ್ ವರ್ಕ್ ಮಾಡ್ತಾ ಇದೆ, ನನ್ನ ಮಗಳನ್ನ ಬದುಕಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾನೆ. ಇವನು ಮನುಷ್ಯರನ್ನ ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರಾಣಿಗಳನ್ನ ಹಿಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ಈ ಲ್ಯಾಬ್ ಅಲ್ಲಿ ವಿಚಿತ್ರವಾಗಿರೋ ಲಿಸರ್ಡ್ಸ್ ಎಲ್ಲ ಓಡಾಡ್ತಾ ಇದ್ದಾವೆ. ಈಗ ಆ ಸೀರಮ್ನ ಯಾಂಗೀಸು ಇವಳ ಬಾಡಿಗೆ ಇಂಜೆಕ್ಟ್ ಮಾಡೋಕೆ ಹೋದಾಗ ಒಬ್ರು ಆಫೀಸರ್ ಇವನ ಕೈಗೆ ಶೂಟ್ ಮಾಡಿ ತಡಿತಾರೆ. ಇದೇ ಸಮಯಕ್ಕೆ ದೊಡ್ಡ ತೀವ್ರತೆಯಲ್ಲಿ ಭೂಕಂಪ ಆಗೋದಕ್ಕೆ ಶುರು ಆಗಿ ಎಲ್ಲಾ ಬಿಲ್ಡಿಂಗ್ಸ್ ಕೊಲ್ಯಾಪ್ಸ್ ಆಗ್ತಿದ್ದಾವೆ. ಇವರಿರೋ ಬಿಲ್ಡಿಂಗ್ ಕೂಡ ಭೂಕಂಪದ ಕಾರಣದಿಂದ ನೆಲಸಮ ಆಗುತ್ತೆ. ಈಗ ಇಡೀ ಸಿಯೋಲ್ ರಾಜಧಾನಿ ಸರ್ವನಾಶ ಆಗಿರೋದನ್ನ ತೋರಿಸ್ತಾರೆ. ಈ ಘಟನೆ ಆಗಿ 3 ವರ್ಷ ಆದ್ಮೇಲೆ ಜಿವಾನ್ ಅನ್ನೋ ಹುಡುಗ ಪ್ರಾಣಿ ಬೇಟೆಯಾಡೋಕೆ ಅಂತ ಬಿಲ್ಲು ಬಾಣ ಹಿಡ್ಕೊಂಡು ಓಡಾಡ್ಬೇಕಾದ್ರೆ ಒಂದು ಮೊಸಳೆಯವನ್ನ ಮುಂದೆ ಬರುತ್ತೆ. ಅದರ ಮೇಲೆ ಬಾಣ ಬಿಟ್ರು ಏನು ಪ್ರಯೋಜನ ಆಗ್ತಿಲ್ಲ. ಇವನನ್ನ ಓಡಿಸ್ಕೊಂಡ್ ಬರೋಕೆ ಶುರು ಮಾಡಿದಾಗ ಇಲ್ಲಿರೋ ಕಾರ್ನ ಒಳಗೆ ಓಡೋಗಿ ಡೋರ್ ಹಾಕೊಂತಾನೆ. ಆದ್ರೆ ಈ ಮೊಸಳೆ ಕಾರ್ನ ವಿಂಡೋ ಗ್ಲಾಸ್ ನ ಹೊಡೆದಾಕಿ ಒಳಗೆ ಹೋಗೋಕೆ ಪ್ರಯತ್ನ ಪಡ್ಬೇಕಾದ್ರೆ ನಾಮ್ಸಾನ್ ಅನ್ನೋ ಇನ್ನೊಬ್ಬ ಹಂಟರ್ ಬಂದು ಇದನ್ನ ಎಳ್ಕೊಂಡು ಹೋಗಿ ಒಂದೇ ಶಾಟ್ಗೆ ತಲೆ ಕಟ್ ಮಾಡಿ ಸಾಯಿಸ್ತಾನೆ. ಸ್ನೇಹಿತರಲ್ಲಿ ನಾಮ್ಸಾನ್ ನ ಕ್ಯಾರೆಕ್ಟರ್ ಮಾಡಿರೋದು ಡಾನ್ ಲೀ ಅವರು. ಕೊರಿಯನ್ ಆಕ್ಷನ್ ಮೂವೀಸ್ ಅಲ್ಲಿ ಇವರನ್ನ ನೋಡಿರ್ತೀರಾ. ಟ್ರೈನ್ ಟು ಬೂಸಾನ್ ಮೂವಿಯಲ್ಲೂ ಕೂಡ ಇದ್ದಾರೆ. ನೆಕ್ಸ್ಟ್ ಸೀನಲ್ಲಿ ಸೂನಾ ಅನ್ನೋ ಹುಡುಗಿ ತನ್ನ ಅಜ್ಜಿ ಜೊತೆ ವಾಸವಾಗಿರೋದನ್ನ ತೋರಿಸ್ತಾರೆ. ಇವರ ಅಜ್ಜಿಗೆ ಜನರ ಜೊತೆ ಜನ ಜಾಸ್ತಿ ಇರೋ ಜಾಗದಲ್ಲಿ ಇರೋಕೆ ಇಷ್ಟ. ಆದ್ರೆ ಸೂನಾಗೆ ಭಯ ಏನಂದ್ರೆ ಮನುಷ್ಯರು ಈ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬೇಕಾದ್ರೂ ವರ್ತಿಸಬಹುದು, ಯಾರನ್ನೂ ಇಲ್ಲಿ ನಂಬೋಕಾಗಲ್ಲ ಅಂತ. ಈ ಜಾಗದಲ್ಲಿ ಮಳೆ ಆಗಿ ಎಷ್ಟೊಂದು ತಿಂಗಳಾಗೋಯ್ತು, ಕುಡಿಯೋಕೆ ಎಲ್ಲೋ ನೀರ್ ಸಿಗಲ್ಲ. ಎಲ್ಲೋ ಒಂದ್ ಕಡೆ ಗಲೀಜ್ ನೀರ್ ಸಿಕ್ಕಿದ್ರೆ ಅದನ್ನೇ ತಗೊಂಡ್ ಬಂದು ಪ್ಯೂರಿಫೈ ಮಾಡಿ ಕುಡಿತಾ ಇರ್ತಾರೆ. ಈಗ ನಾಮ್ಸಾನ್ ಮತ್ತೆ ಜಿವಾನ್ ಇಬ್ರು ಸೇರ್ಕೊಂಡು ಮೊಸಳೆ ಮಾಂಸವನ್ನ ಮಾರ್ತಾ ಇದ್ದಾರೆ. ದುಡ್ಡೆಲ್ಲ ಇಲ್ವಲ್ಲ, ಅದಕ್ಕೆ ಬೇರೆ ಉಪಯೋಗಕ್ಕೆ ಬರೋ ವಸ್ತು ಅಥವಾ ಅಕ್ಕಿ ನೀರು ಏನಾದ್ರೂ ಇದ್ರೆ ಬಾರ್ಟರ್ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಒಬ್ಳು ಮಹಿಳೆ ಚಿನ್ನದ ಒಡವೆ ತಗೊಂಡ್ ಬಂದು ನನಗೆ ಮೊಸಳೆಯ ಬಾಲ ಪೂರ್ತಿ ಕೊಡಿ ಅಂತ ಕೇಳ್ಕೊಂಡಾಗ ಈ ಚಿನ್ನ ಹಿಡ್ಕೊಂಡು ನಾವೇನ್ ಮಾಡೋಣ ಅಂತ ಒಂದು ಸಣ್ಣ ಹಾವು ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಈಗ ಚಿನ್ನ ವಜ್ರ ಇವಕ್ಕೆಲ್ಲ ಬೆಲೆ ಇಲ್ಲ. ನಂತರ ಸೂನಾ ಮತ್ತೆ ಅವಳ ಅಜ್ಜಿ ಬರ್ತಾರೆ ಮಾಂಸ ತಗೊಳ್ಳೋಕೆ ಅಂತ. ಇವರು ನಾಮ್ಸಾನ್ ಮತ್ತೆ ಜೀವನ್ಗೆ ಮೊದ್ಲಿಂದಾನು ಪರಿಚಯ. ಭೂಕಂಪ ಆದ ಸಮಯದಲ್ಲಿ ಸೂನಾನ್ನ ಕಾಪಾಡಿದ್ದೆ ನಾಮ್ಸಾನ್. ಈಗ ಒಂದು ಗ್ಯಾಂಗ್ ಅವರು ಇಲ್ಲಿಗೆ ಕಾರಲ್ಲಿ ಬಂದು ಒಂದಷ್ಟು ಜನರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಗ್ಯಾಂಗ್ ಲೀಡರ್ ಸೂನಾ ಅನ್ನ ನೋಡಿ ನಿನ್ ವಯಸ್ಸವರು ಎಲ್ಲ ಸತ್ತೋಗಿದ್ದಾರೆ, ಎಲ್ಲೋ ರೇರ್ ಸಿಗೋದು ಅಂತ ಇವಳನ್ನ ಕೂಡ ಕರ್ಕೊಂಡು ಹೋಗೋಕೆ ಟ್ರೈ ಮಾಡಿದಾಗ ಜೀವಾನ್ ತಡೆಯೋಕೆ ಬಂದು ಇವ್ರ ಕೈಯಲ್ಲಿ ಓಡಿಸ್ಕೊಂತಾ ಇದ್ದಾನೆ. ಅದಕ್ಕೆ ನಾಮ್ಸಾನೆ ಬಂದು ಎಲ್ಲರಿಗೂ ಚೆನ್ನಾಗಿ ಹೊಡಿಬೇಕಾದ್ರೆ ನೋಡ್ತಾನೆ ಈ ಗ್ಯಾಂಗ್ ಲೀಡರ್ನ ಹತ್ರ ಶುದ್ಧವಾದ ನೀರಿದೆ. ಎಲ್ಲಿಂದ ಈ ನೀರ್ ಸಿಕ್ತು ಅಂತ ಕೇಳಿದಾಗ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ಈ ನೀರ್ ಸಿಗುತ್ತೆ ಅಂತ ಹೇಳ್ತಾನೆ. ನಿಮ್ ಬಾಸ್ ಯಾರು ಹೇಳು ಅಂತ ನಾಮ್ಸಾನ್ ಕೇಳಿದಾಗ ನಮ್ ಬಾಸ್ ಹೆಸರು ಟೈಗರ್ ಅಂತ ಇವನು ಹೇಳ್ತಾನೆ. ಟೈಗರ್ ಅವನ್ ನನಗೆ ಗೊತ್ತು, ಮತ್ತೇನಾದ್ರೂ ಈ ಕಡೆ ಬಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಟೈಗರ್ಗೂ ಹೋಗಿ ಹೇಳ್ಬಿಡು, ನನ್ನ ಹೆಸರು ನಾಮ್ಸಾನ್ ಅಂತ ಹೇಳ್ತಿದ್ದಂಗೆ ಇವರೆಲ್ಲ ಹೆದರ್ಕೊಂಡು ಇಲ್ಲಿಂದ ಓಡೋಗ್ತಾರೆ. ಅಂದ್ರೆ ಇವರೆಲ್ಲ ನಾಮ್ಸಾನ್ ಹೆಸರು ಕೇಳಿರ್ತಾರೆ, ನೋಡಿರಲ್ಲ. ಎಲ್ಲಾ ಕಡೆ ಹವಾ ಇಟ್ಟಿದ್ದಾನೆ ನಾಮ್ಸಾನ್. ಸೊ ಮಾಂಸ ಎಲ್ಲ ಮಾರಿ ವಾಪಸ್ ಮನೆಗೆ ಇಬ್ರು ಹೋಗ್ಬೇಕಾದ್ರೆ ಸೂನಾಳ ಮನೆ ಹತ್ರ ಯಾರೋ ಬಂದಿರೋದನ್ನ ನೋಡಿ ಏನು ಅಂತ ವಿಚಾರಿಸೋಕೆ ಬರ್ತಾರೆ. ಇಲ್ಲಿರೋ ಟೀಚರ್ ಹೇಳ್ತಾ ಇದ್ದಾರೆ, ನಾವು 20 ವರ್ಷದ ಒಳಗಿರೋ ಮಕ್ಕಳ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಒಂದು ಅಪಾರ್ಟ್ಮೆಂಟ್ಗೆ.
ಆ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗೋದಕ್ಕೆ ಒಳ್ಳೆ ಜಾಗ ಇದೆ, ನೀರಿದೆ, ಊಟ ಕೂಡ ಇದೆ. ಮಕ್ಕಳನ್ನ ಮಾತ್ರ ಯಾಕೆ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಸೂನಾ ಕೇಳ್ತಾಳೆ, ನಮ್ ಜೊತೆ ನಾಮ್ಸಾನ್ ಮತ್ತೆ ಜೀವನ್ ಕೂಡ ಬರ್ಬೋದಾ ಅಂತ. ಇಲ್ಲ, ಮಕ್ಕಳ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಇರೋದು ಅಂತ ಹೇಳ್ತಾಳೆ ಟೀಚರ್. ಆಯ್ತು, ನೀವೇ ಅಲ್ಲಿಗೆ ಹೋಗಿ, ಇಲ್ಲಿನ ಪರಿಸ್ಥಿತಿ ಸರಿ ಇಲ್ಲ, ಯಾವಾಗ ಬೇಕಾದ್ರೂ ಇವತ್ತಿನ ರೀತಿ ಆ ಗ್ಯಾಂಗ್ ಮೆಂಬರ್ಸ್ ಬಂದು ಅಟ್ಯಾಕ್ ಮಾಡ್ಬೋದು, ಇವ್ರು ಹೇಳ್ತಿರೋ ಅಪಾರ್ಟ್ಮೆಂಟ್ ಅಲ್ಲಿ ಖುಷಿಯಾಗಿರ್ಬೋದು ಅಂತ ನಾಮ್ಸಾನ್ ಹೇಳ್ತಾನೆ. ಇಷ್ಟು ದಿನ ನಮಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಸೂನಾ ಮತ್ತೆ ಅವಳ ಅಜ್ಜಿ ಟೀಚರ್ ಜೊತೆ ಹೊರಡ್ತಾರೆ. ಇವತ್ ರಾತ್ರಿ ನಾಮ್ಸಾನ್ ಸೂನಾ ಕೊಟ್ಟಿರೋ ಸ್ಕೆಚಸ್ ನ ನೋಡ್ತಾ ಇದ್ದಾನೆ. ಜೀವನ್ ನಾಮ್ಸಾನ್ ನ ಮಗಳ ಫೋಟೋನ ನೋಡ್ಕೊಂಡು ಹೇಳ್ತಾನೆ, ನಿಮ್ ಮಗಳು ಕೂಡ ನೋಡೋದಕ್ಕೆ ಸೇಮ್ ಸೂನಾ ತರನೇ ಇದ್ಲು ಅಲ್ವಾ ಅಂತ. ಅಂದ್ರೆ ನಾಮ್ಸಾನ್ ನ ಮಗಳು ಭೂಕಂಪ ಆದಾಗ ಸಾವನ್ನಪ್ಪಿರ್ತಾಳೆ. ತನ್ನ ಮಗಳನ್ನ ತನ್ನ ಕೈಯಲ್ಲೇ ಕಾಪಾಡಕ್ಕಾಗ್ಲಿಲ್ವಲ್ಲ ಅಂತ ಇವತ್ತಿಗೂ ನಾಮ್ಸಾನ್ಗೆ ಬೇಜಾರಿದೆ. ಸೊ ಈಗ ಕತ್ಲಲ್ಲೇ ಇಬ್ರು ಬೇಟೆ ಆಡೋಕೆ ಅಂತ ಹೊಡ್ತಾರೆ. ಇನ್ನೊಂದ್ ಕಡೆ ಟೀಚರ್ನ ಕಡೆ ಅವರು ಬೇರೆ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ಸೇರಿ ಅಪಾರ್ಟ್ಮೆಂಟ್ ನ ಕಡೆ ಹೋಗೋಕೆ ವೆಹಿಕಲ್ ಹತ್ರ ಬರ್ಬೇಕಾದ್ರೆ ದಾರಿಯಲ್ಲಿ ಸೂನಾ ಅವ್ರ ಅಜ್ಜಿಗೆ ಮಂಡಿ ನೋವು ಜಾಸ್ತಿಯಾಗಿ ಓಡಾಡೋಕೆ ಆಗ್ತಿಲ್ಲ. ಅದಕ್ಕೆ ಟೀಚರ್ ಹೇಳ್ತಾಳೆ, ಅಜ್ಜಿ ಮತ್ತೆ ಇನ್ನೊಬ್ರು ತಾತ ಇದಾರಲ್ಲ, ಅವರನ್ನ ಮೆಡಿಕಲ್ ಫೆಸಿಲಿಟಿಗೆ ಕರ್ಕೊಂಡು ಹೋಗಿ, ಪಾಪ ಜಾಸ್ತಿ ಓಡಾಡೋಕೆ ಆಗೋದಿಲ್ಲ ಅಂತ ಹೇಳಿ ತನ್ನ ಜೊತೆ ಇರೋ ಇಬ್ರನ್ನ ಕಳಿಸ್ತಾಳೆ ಟೀಚರ್. ಸೂನಾ ಕೂಡ ಅವರನ್ನ ಕರ್ಕೊಂಡು ಹೋಗ್ಲಿ, ಅವ್ರಿಗೆ ಕಾಲು ನೋವು ಜಾಸ್ತಿ ಇದೆ ಅಂತ ಸುಮ್ನಾಗ್ತಾಳೆ. ಇಲ್ಲೇ ಸ್ವಲ್ಪ ದೂರ ಬರ್ತಿದ್ದಂಗೆ ಅಪಾರ್ಟ್ಮೆಂಟ್ಗೆ ಹೋಗೋದಕ್ಕೆ ಗಾಡಿ ರೆಡಿ ಇದೆ. ಶಾಕ್ ಆಗಿ ಸೂನಾ ಕೇಳ್ತಾಳೆ, ಗಾಡಿ ಇಲ್ಲೇ ಇದೆ ಅಂದ್ರೆ ನಮ್ಮ ಅಜ್ಜಿನ ಯಾಕೆ ಕರ್ಕೊಂಡು ಹೋದ್ರು ಅಂತ. ಏನ್ ತಲೆ ಕೆಡ್ಸ್ಕೋಬೇಡ, ನಿಮ್ ಅಜ್ಜಿನ ಬೆಳಗ್ಗೆ ಕರ್ಕೊಂಡ್ ಬರ್ತೀವಿ, ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತ ಹೇಳಿ ಇವರನ್ನ ಕರ್ಕೊಂಡು ಹೊಡ್ತಾಳೆ ಟೀಚರ್. ಇನ್ನೊಂದ್ ಕಡೆ ಅಜ್ಜಿ ಮತ್ತೆ ತಾತನ್ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ತಾತನ್ನ ಮೇಲಿಂದ ಕೆಳಗೆ ಒಂದು ಗುಂಡಿಯ ಒಳಗೆ ತಳ್ಳಿ ಸಾಯಿಸ್ತಾರೆ. ಅಜ್ಜಿಯ ಬೆನ್ನಿಗೆ ಚಾಕು ಹಾಕಿ ಸಾಯಿಸ್ತಾರೆ. ಇದನ್ನ ಬೇಟೆ ಆಡೋಕೆ ಅಂತ ಬಂದಿದ್ದ ನಾಮ್ಸಾನ್ ಮತ್ತೆ ಜೀವನ್ ನೋಡಿ ಇವರನ್ನ ತಡೆಯೋಕೆ ಬರ್ತಾರೆ. ಆದ್ರೆ ಆಲ್ರೆಡಿ ಲೇಟ್ ಆಗೋಗಿದೆ, ಅಜ್ಜಿ ಸಾವನ್ನಪ್ಪಿದ್ದಾರೆ. ನಾಮ್ಸಾನ್ ಮತ್ತೆ ಜೀವನ್ ಇಬ್ರು ಟೀಚರ್ ಕಡೆ ಅವರ ಜೊತೆ ಫೈಟ್ ಮಾಡಿಕೊಳ್ತಾರೆ. ಆದ್ರೆ ಆಶ್ಚರ್ಯ ಏನಂದ್ರೆ ಮತ್ತೆ ಅವರು ಜೀವಂತವಾಗಿ ಎದ್ದು ಬಂದು ದಾಳಿ ಮಾಡ್ತಿದ್ದಾರೆ. ಎಷ್ಟೇ ಬಾರಿ ಸಾಯಿಸಿದ್ರು ಪದೇ ಪದೇ ಜೀವಂತವಾಗಿ ಬರ್ತಾ ಇದ್ದಾರೆ. ಇವ್ರೇನ್ ಮನುಷ್ಯರ ಏನು ಅಂತ ನಾಮ್ಸಾನ್ಗೆ ಗೊತ್ತಾಗ್ತಿಲ್ಲ. ಒಬ್ಬನನ್ನ ಜೀವನ್ ಹಂಟಿಂಗ್ ಟ್ರ್ಯಾಪ್ ಗೆ ಸಿಗಾಕ್ಸ್ತಾನೆ. ಇವನು ತನ್ನ ಕಾಲನ್ನೇ ಕುಯ್ಕೊಂಡು ಟ್ರ್ಯಾಪ್ ಇಂದ ಫ್ರೀ ಆಗಿ ಇನ್ನೇನು ಜೀವನ್ ಮೇಲೆ ದಾಳಿ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಲೀ ಅನ್ನೊಬ್ಳು ಹುಡುಗಿ ಬಂದು ಇವರಿಬ್ಬರ ಜೊತೆ ಫೈಟ್ ಮಾಡಿ ಸಾಯಿಸ್ತಾಳೆ, ಅವರ ತಲೆ ಕಟ್ ಮಾಡಿ. ಇದಾದ್ಮೇಲೆ ಅಜ್ಜಿಯ ಅಂತ್ಯ ಸಂಸ್ಕಾರ ಮಾಡಿ ವಾಪಸ್ ಲೀ ಹತ್ರ ಬಂದು ಕೇಳ್ತಾರೆ, ಇವರೆಲ್ಲ ಯಾರು, ಇಲ್ಲೇನ್ ನಡೀತಿದೆ, ಸೂನಾನ್ನ ಕರ್ಕೊಂಡೋಗಿ ಅಜ್ಜಿಯನ್ನ ಮಾತ್ರ ಯಾಕೆ ಸಾಯಿಸಿದ್ರು, ಇವ್ರೇನ್ ಮನುಷ್ಯರ ಏನು, ಎಷ್ಟು ಸಲ ಸಾಯಿಸಿದ್ರು ಮತ್ತೆ ಜೀವಂತವಾಗಿ ಬರ್ತಾರಲ್ಲ ಅಂದಾಗ ಲೀ ಹೇಳ್ತಾಳೆ, ಇವರ ತಲೆ ಕಟ್ ಮಾಡಿ ಸಾಯಿಸಿದ್ರೆ ಮತ್ತೆ ಅವರು ಜೀವಂತವಾಗಿ ಬರಲ್ಲ ಅಂತ ಹೇಳಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಿದೆ ಅಂತ ಡೀಟೇಲ್ ಆಗಿ ಹೇಳೋಕೆ ಶುರು ಮಾಡ್ತಾಳೆ. ಇವಳು ಮೊದಲು ಸ್ಪೆಷಲ್ ಆಪ್ಸ್ ಏರ್ ಫೋರ್ಸ್ ಅಲ್ಲಿ ಇದ್ಲು. ಇವಳು ಮತ್ತೆ ಬೇರೆ ಆಫೀಸರ್ಸ್ ಎಲ್ಲ ಸೇರಿ ಭೂಕಂಪದಲ್ಲಿ ಯಾರಾದ್ರೂ ಸರ್ವೈವರ್ಸ್ ಇದಾರ ಅಂತ ಸರ್ಚ್ ಮಾಡ್ಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ನ ನೋಡ್ತಾರೆ. ಭೂಕಂಪದಿಂದ ಆ ಅಪಾರ್ಟ್ಮೆಂಟ್ ನಾಶ ಆಗಿರಲ್ಲ. ಅದಕ್ಕೆ ಬೇರೆ ಸರ್ವೈವರ್ಸ್ ಜೊತೆ ಸೇರ್ಕೊಂಡು ಈ ಅಪಾರ್ಟ್ಮೆಂಟ್ ಅಲ್ಲಿ ಬದುಕೋಕೆ ಏನ್ ಬೇಕೋ ಎಲ್ಲ ರೆಡಿ ಮಾಡೋಕೆ ಶುರು ಮಾಡ್ತಾರೆ. ಈ ಜಾಗದಲ್ಲಿ ಅಂಡರ್ ಗ್ರೌಂಡ್ ನೀರ್ ಕೂಡ ಸಿಕ್ಕಿದೆ. ಆದ್ರೆ ಒಂದಿನ ಇಲ್ಲಿಗೆ ಡಾಕ್ಟರ್ ಯಾಂಗೀಸು ಬರ್ತಾನೆ. ಡಾಕ್ಟರ್ ಯಾಂಗೀಸು ಯಾರು ಅಂದ್ರೆ ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತನ್ನ ಮಗಳನ್ನ ಕಾಪಾಡೋಕೋಸ್ಕರ ಸೀರಮ್ ಇಂಜೆಕ್ಟ್ ಮಾಡೋಕೆ ಹೋಗಿರ್ತಾನಲ್ಲ ಅವನು. ಆದ್ರೆ ಭೂಕಂಪದಲ್ಲಿ ಇವನಿರೋ ಬಿಲ್ಡಿಂಗ್ ಬಿದ್ದೋಗಿರುತ್ತೆ. ಇವನ್ ಹೇಗೆ ಬಚಾವಾದ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಇವರು ಈಗ ತಮ್ಮ ಜೊತೆನೆ ಡಾಕ್ಟರ್ನ ಕೂಡ ಇಟ್ಕೊಂತಾರೆ. ಯಾಕಂದ್ರೆ ಈ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ಬೇಕಾಗಿರ್ತಾರೆ. ಸದ್ಯಕ್ಕೆ ಅವ್ರಿಗೆ ಗೊತ್ತಿರೋ ಹಾಗೆ ಇವನೊಬ್ನೇ ಡಾಕ್ಟರ್ ಬದುಕಿರೋದು. ಆದ್ರೆ ಡಾಕ್ಟರ್ ಯಾಂಗೀಸು ಇಲ್ಲಿಗೆ ಬಂದು ಸೇರ್ಕೊಂಡು ಸ್ವಲ್ಪ ದಿನಗಳಾದ್ಮೇಲೆ ತನ್ನ ನಿಜವಾದ ಬಣ್ಣವನ್ನ ತೋರಿಸ್ತಾನೆ. ಏನಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಕ್ಕಿದ್ದಂಗೆ ಮಕ್ಕಳು ಕಾಣೆ ಆಗ್ತಿದ್ದಾರೆ. ಡಾಕ್ಟರ್ ಹತ್ರ ಹೋದವರು ವಾಪಸ್ ಬಂದೇ ಇಲ್ಲ ಅಂತ ಪೇರೆಂಟ್ಸ್ ಲೀಗೆ ಹೇಳ್ತಾರೆ. ಅದನ್ನ ವಿಚಾರಿಸೋಕೆ ಅಂತ ಡಾಕ್ಟರ್ ಹತ್ರ ಬಂದಾಗ ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ ಆ ಮಕ್ಕಳನ್ನ ತನ್ನ ಎಕ್ಸ್ಪೆರಿಮೆಂಟ್ಗೆ ಬಳಸ್ಕೊಂಡು ಒಂದು ಸೀರಮ್ ತಯಾರಿಸ್ತಾ ಇದ್ದಾನೆ ಅಂತ. ಇದರಿಂದ ಸಾವು ಅನ್ನೋದು ಬರೋದಿಲ್ಲ. ಇವನ ಜೊತೆ ಲೀಗೆ ಗೊತ್ತಿಲ್ದಂಗೆ ಆರ್ಮಿ ಕಡೆಯವರು ಕೂಡ ಸೇರ್ಕೊಂಡಿದ್ದಾರೆ. ಕ್ವಾನ್ ಅನ್ನೋ ಆಫೀಸರ್ ಕೂಡ ಈಗ್ಲೇ ಆ ಸೀರಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರ್ಸೋಕೆ ಒಬ್ಬ ಸೋಲ್ಜರ್ಗೆ ಶೂಟ್ ಮಾಡಿದಾಗ ಮತ್ತೆ ಅವನು ಜೀವಂತವಾಗಿ ಎದ್ದು ಬರ್ತಾನೆ. ಯಾಂಗೀಸು ಕೂಡ ಸ್ನೇಹಿತರೆ ಭೂಕಂಪದಲ್ಲಿ ಬಿಲ್ಡಿಂಗ್ ನಾಶ ಆಗೋಕ್ಕೂ ಮುಂಚೆನೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ತನ್ನ ಸೀರಮ್ನ ತಾನೇ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರಣದಿಂದನೇ ಬಿಲ್ಡಿಂಗ್ ನಾಶ ಆದ್ರೂ ಕೂಡ ಇವನು ಬದುಕುಳಿಯೋದು. ಯಾಂಗೀಸು ಪ್ರಕಾರ ಇದು ಫ್ಯೂಚರ್. ಈ ಅಪಾರ್ಟ್ಮೆಂಟ್ ಅಲ್ಲೂ ಜಾಸ್ತಿ ದಿನ ಬದುಕಕ್ಕಾಗಲ್ಲ. ಅದಕ್ಕೆ ಅವನ ಆವಿಷ್ಕಾರದಿಂದ ಮನುಷ್ಯರು ಜಾಸ್ತಿ ನೀರ್ ಇಲ್ದಲೆ ಆಹಾರ ಇಲ್ದಲೆ ಬದುಕ್ಬೋದು. ಇದಕ್ಕೆ ಮಕ್ಕಳನ್ನ ಯಾಕೆ ಬಳಸ್ತಿದ್ಯಾ ಅಂತ ಲೀ ಇವನ ಮೇಲೆ ದಾಳಿ ಮಾಡ್ತಿದ್ದಂಗೆ ಬೇರೆ ಸೋಲ್ಜರ್ಸ್ ಎಲ್ಲ ಇವಳನ್ನ ತಡೆಯೋಕೆ ನೋಡ್ತಾರೆ. ಕೋನ್ ಇವಳ ಕೈಗೆ ಶೂಟ್ ಮಾಡ್ತಾನೆ. ಇಲ್ಲ ಇದ್ರೆ ನನ್ನನ್ನ ಸುಮ್ನೆ ಬಿಡಲ್ಲ ಅಂತ ಇಲ್ಲಿರೋರ್ಗೆಲ್ಲ ಲೀ ಹೊಡೆದು ತಪ್ಪಿಸ್ಕೊಂಡ್ ಬರ್ತಾಳೆ.
ಇದಿಷ್ಟನ್ನ ನಾಮ್ಸಾನ್ಗೆ ಹೇಳಿ ನಿಮ್ ಸಹಾಯ ನನಗೆ ಬೇಕು, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಅಂದಾಗ, ನೋಡು ನನಗೆ ಸೂನಾ ಬದುಕೋದು ಇಂಪಾರ್ಟೆಂಟ್, ಅವಳಿಗೋಸ್ಕರ ನಾನು ಅಲ್ಲಿಗೆ ಬರ್ತಿರೋದು ಅಷ್ಟೇ, ಅಲ್ಲೇನ್ ನಡೀತಿದ್ಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಸೂನಾ ಮತ್ತೆ ಬೇರೆ ಎಲ್ಲರನ್ನ ಅಪಾರ್ಟ್ಮೆಂಟ್ಗೆ ಕರ್ಕೊಂಡ್ ಬಂದಾಗ ಇಲ್ಲಿ ಇವರಿಗೆ ಕುಡಿಯೋದಕ್ಕೆ ನೀರ್ ಕೊಡ್ತಾರೆ. ಅಪಾರ್ಟ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ, ಬಟ್ಟೆ, ಊಟ, ಸ್ನಾನ ಮಾಡೋಕ್ಕೂ ಕೂಡ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಯಾವ ಗ್ಯಾಂಗ್ಗಳು ಇಲ್ಲಿಗೆ ಬರಲ್ಲ, ಆರ್ಮಿ ಸೆಕ್ಯೂರಿಟಿ ಇರೋದ್ರಿಂದ. ಮುಂದಿನ ದಿನ ಯಾಂಗೀಸು ಎಲ್ಲರ ಮುಂದೆ ಬಂದು ಈ ಜಾಗದಲ್ಲಿ ಇರೋ ಮಕ್ಕಳಲ್ಲಿ ಚೆನ್ನಾಗಿ ಓದಿ ಜಾಸ್ತಿ ಮಾರ್ಕ್ಸ್ ತೆಗ್ದಿರೋರ ಹೆಸರು ಅನೌನ್ಸ್ ಮಾಡ್ತಾ ಇದ್ದಾನೆ. ಈ ರೀತಿ ಮಾರ್ಕ್ಸ್ ಜಾಸ್ತಿ ತೆಗೆಯೋ ಸ್ಟೂಡೆಂಟ್ಸ್ ನ ಫ್ಯಾಮಿಲಿ ಅವ್ರಿಗೆ ಈ ಜಾಗದಲ್ಲಿ ಏನು ಕೆಲಸ ಮಾಡ್ಬೇಕಾಗಿಲ್ಲ, ಫ್ರೀ ಮೀಲ್ ಪಾಸ್ ಕೊಡ್ತಾರೆ, ಯಾವಾಗ ಎಷ್ಟು ಬೇಕಾದ್ರೂ ಹೋಗಿ ತಿಂದು ಆರಾಮಾಗಿ ಇರ್ಬೋದು. ಎಲ್ಲ ಅನೌನ್ಸ್ಮೆಂಟ್ ಆದ್ಮೇಲೆ ಟೀಚರ್ ಹೇಳ್ತಾಳೆ, ನಿಮ್ ಮಕ್ಕಳು 8th ಫ್ಲೋರ್ ಅಲ್ಲಿ ಉಳ್ಕೊಂತಾರೆ, ಅಲ್ಲಿ ಸ್ಕೂಲ್ಗೆ ಹೋಗೋದಕ್ಕೋಸ್ಕರ. ನೀವು ಅಂದ್ರೆ ಪೇರೆಂಟ್ಸ್ ಕೆಳಗೆ ವಾಟರ್ ಪ್ಯೂರಿಫೈ ಮಾಡೋಕೆ ಇರೋ ಪ್ಲಾಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ. ನಾವು ನಮ್ಮ ಮಕ್ಕಳನ್ನ ಹಾಗಿದ್ರೆ ಮೀಟ್ ಮಾಡೋಕೆ ಆಗಲ್ವಾ ಅಂತ ಪೇರೆಂಟ್ಸ್ ಕೇಳಿದಾಗ, ಖಂಡಿತ ಮಾಡ್ಬೋದು, ಅದಕ್ಕೆ ಅಂತ ಟೈಮ್ ಇರುತ್ತೆ ಅಂತ ಹೇಳಿ ಎಲ್ಲರನ್ನ ಕೆಳಗೆ ವಾಟರ್ ಪ್ಯೂರಿಫೈಯರ್ ಹತ್ರ ಕಳಿಸ್ತಾಳೆ ಟೀಚರ್. ಸೂನಾಗೆ ತನ್ನ ಅಜ್ಜಿಯ ಬಗ್ಗೆನೂ ಹೇಳ್ತಿಲ್ಲ, ಹಾಸ್ಪಿಟಲ್ ಇಂದ ಬರ್ತಾರೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಈ ಕಡೆಯಲ್ಲಿ ನಾಮ್ಸಾನ್ಗೆ ಹೇಳ್ತಾ ಇದ್ದಾಳೆ, ಆ ಅಪಾರ್ಟ್ಮೆಂಟ್ ನ ಒಳಗೆ ಹೋಗೋದು ತುಂಬಾನೇ ಕಷ್ಟ, ಸೆಕ್ಯೂರಿಟಿ ಫುಲ್ ಟೈಟ್ ಇದೆ, ಅದಕ್ಕೆ ಏನಾದ್ರೂ ಮಾಡಿ ಅವರನ್ನ ಡಿಸ್ಟ್ರಾಕ್ಟ್ ಮಾಡಿ ಅಂಡರ್ ಗ್ರೌಂಡ್ ಅಲ್ಲಿರೋ ಜೈಲ್ಗೆ ಹೋಗ್ಬೇಕು. ನನ್ನ ರೀತಿನ ಎಕ್ಸ್ಪೆರಿಮೆಂಟ್ ಅಲ್ಲಿ ಭಾಗಿ ಆಗ್ದಲೇ ಇರೋ ಸೋಲ್ಜರ್ಸ್ ನ ಅಲ್ಲಿ ಬಂಧಿಸಿ ಇಟ್ಟಿದ್ದಾರೆ, ಆದ್ರೆ ಈಗ ಅಪಾರ್ಟ್ಮೆಂಟ್ ನ ಒಳಗೆ ಹೋಗೋದೇ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಾಮ್ಸಾನ್ ನ ಹತ್ರ ಇದೆ. ಇವನ್ ಕೈಯಲ್ಲಿ ಓಡಿಸ್ಕೊಂಡು ಹೋಗಿದ್ನಲ್ಲ ಗ್ಯಾಂಗ್ ಲೀಡರ್, ಅವನ ಬಾಸ್ ಟೈಗರ್ ನ ಹೆಲ್ಪ್ ತಗೊಳ್ಳೋದು, ಯಾಕಂದ್ರೆ ಹೇಗೋ ಅವರಿಗೆ ಆ ಅಪಾರ್ಟ್ಮೆಂಟ್ ಇಂದ ನೀರು ಸಿಗ್ತಾ ಇದೆ. ಸೊ ಇವರು ಟೈಗರ್ ನ ಹುಡ್ಕೊಂಡು ಬಂದ್ರೆ ಇಲ್ಲಿ ಟೈಗರ್ ನ ಗ್ಯಾಂಗ್ ಮತ್ತೆ ಇನ್ನೊಂದು ಗ್ಯಾಂಗ್ ಅವರು ಹೊಡೆದಾಡ್ಕೊಂತಾ ಇದ್ದಾರೆ. ನಾಮ್ಸಾನ್ ಎಲ್ಲರನ್ನ ತಡೆದು ಟೈಗರ್ ಎಲ್ಲಿ ಅಂತ ಕೇಳ್ತಾನೆ. ಇಲ್ಲಿರೋ ಟೈಗರ್ ಮಾತಾಡೋಕೆ ಶುರು ಮಾಡಿದಾಗ, ಓ ಆಲೂಗೆಡ್ಡೆ ಮುಗ್ತವನು ಅಲ್ಲಿದ್ಯಾ ಅಂತ ಹತ್ರ ಬರ್ಬೇಕಾದ್ರೆ ಟೈಗರ್ಗೆ ಇವನ ಜೊತೆ ಹಳೆ ದುಶ್ಮನಿ ಇರುತ್ತೆ, ಅದಕ್ಕೆ ಸರಿಯಾಗಿ ತಗ್ಲಾಕೊಂಡ ಅಂತ ಇನ್ನೊಂದು ಗ್ಯಾಂಗ್ ನ ಬಾಸ್ಗೆ ಹೇಳ್ತಾನೆ. ನೀವು ಈ ನಾಮ್ಸಾನ್ ನ ಸಾಯಿಸಿದ್ರೆ ನನ್ ಕೈ ಕೆಳಗೆ ಅರ್ಧ ಜನ ಹುಡುಗರ್ನ ಕೊಡ್ತೀನಿ ಅಂತ ಹೇಳ್ತಿದ್ದಂಗೆ ಎಲ್ಲರೂ ಸೇರಿ ನಾಮ್ಸಾನ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಇಷ್ಟು ಜನ ಇದ್ರು ಕೂಡ ನಾಮ್ಸಾನ್ ನ ಒಂದು ಕೂದಲು ಕೂಡ ಕಿತ್ಕೊಳ್ಳೋಕಾಗಲ್ಲ. ನಾಮ್ಸಾನ್, ಜೀವಾನ್ ಮತ್ತೆ ಲೀ 3 ಜನ ಸೇರ್ಕೊಂಡು ಎಲ್ಲರಿಗೂ ಚೆನ್ನಾಗಿ ಹೊಡಿತಾ ಇದ್ದಾರೆ. ಟೈಗರ್ ದೊಡ್ಡದಾಗಿ ನಾಮ್ಸಾನ್ಗೆ ಹೊಡೆಯೋರಂಗೆ ಬರ್ತಾನೆ, ಆದ್ರೆ ನಾಮ್ಸಾನ್ 2 ಪಂಚ್ ಹೊಡೆದು 3ನೇದು ಹೊಡೆಯೋ ಅಷ್ಟರಲ್ಲೇ ಹೆದರುಕೊಂಡು ಪ್ರಜ್ಞೆ ತಪ್ತಾನೆ. ನಂತರ ಎಲ್ಲರಿಗೂ ಪ್ರಜ್ಞೆ ಬಂದಾದ್ಮೇಲೆ ಲೈನ್ ಆಗಿ ಕೂರಿಸ್ಕೊಂಡು, ಈ ಅಪಾರ್ಟ್ಮೆಂಟ್ ನ ನೀರು ನಿಮ್ಗೆ ಹೇಗ್ ಸಿಗ್ತಾ ಇದೆ, ಅಲ್ಲಿಗೆ ಹೇಗೋಗ್ತೀರಾ ಹೇಳಿ ಅಂತ ಕೇಳಿದ್ರು ಒಬ್ರು ನೆಟ್ಟಿಗೆ ಹೇಳ್ತಿಲ್ಲ, ನಮಗೆ ನೆನ್ಪಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಬನ್ನಿ, ನೆನ್ಪು ಬರ್ಬೋದು ಅಂತ ಹೇಳಿ ಲೈನ್ ಆಗಿ ಎಲ್ಲರಿಗೂ ಒಂದೊಂದೇ ಪಂಚ್ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ ನಾಮ್ಸಾನ್. ಇದೇ ರೀತಿ ಟೈಗರ್ ಹತ್ರ ಬರೋ ಅಷ್ಟರಲ್ಲಿ ಇವನು ಹೆದರ್ಕೊಂಡು ಸತ್ಯ ಹೇಳೋಕೆ ಶುರು ಮಾಡ್ತಾನೆ. ಅವ್ರ ಹತ್ರ ಇರೋ ಅಷ್ಟು ನೀರು ಯಾರ ಹತ್ರನೂ ಇಲ್ಲ, ನಾವು ಅವ್ರು ಹೇಳೋ ಕೆಲಸ ಮಾಡಿ ನೀರ್ ಇಸ್ಕೊಂತೀವಿ. ಆ ಕೆಲಸ ಏನಂದ್ರೆ ಅವ್ರು ಕೇಳ್ದಷ್ಟು ಜನರನ್ನ ಎಳ್ಕೊಂಡ್ ಹೋಗಿ ಅವ್ರ ಹತ್ರ ಬಿಡ್ತೀವಿ. ಈ ನಡುವೆ ಅಂತೂ ಟೀನೇಜರ್ಸ್ ನ ಕರ್ಕೊಂಡ್ ಬರೋಕೆ ಹೇಳ್ತಿದ್ದಾರೆ. ಏನ್ ಕತೆ ಏನ್ ಮಾಡ್ತಿದಾರೋ ಅವ್ರ ಜೊತೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸೊ ಇವನ ಸಹಾಯ ಪಡ್ಕೊಂಡೆ ಅಲ್ಲಿಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ ನಾಮ್ಸಾನ್. ಅಪಾರ್ಟ್ಮೆಂಟ್ ಅಲ್ಲಿ ಸೂನಾ ಕ್ಲಾಸ್ ರೂಮ್ಗೆ ಬಂದಾಗ ಇಲ್ಲಿರೋ ಬೇರೆ ಸ್ಟೂಡೆಂಟ್ಸ್ ಎಲ್ಲ ರೋಬೋಟ್ ಗಳ ರೀತಿ ಸುಮ್ನೆ ಕೂತಿದ್ದಾರೆ, ಜಾಸ್ತಿ ಮಾತಾಡ್ತಾನೂ ಇಲ್ಲ, ಏನೂ ಇಲ್ಲ. ಸೂನಾ ಜೊತೆ ಜೂಯೆ ಅನ್ನೋ ಹುಡುಗಿ ಕೂಡ ಬಂದಿದ್ದಾಳೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಗೆ ಇವರಿಬ್ಬರನ್ನೇ ಉಪಯೋಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾನೆ ಯಾಂಗೀಸು. ಜೂಯೆ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ ಓದೋದಕ್ಕೋಸ್ಕರ, ಆದ್ರೆ ಸೂನಾಗೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ. ಏನಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗಳ ಕತ್ತಿನ ಭಾಗದಲ್ಲಿ ಸ್ವಲ್ಪ ಕಟ್ಟಾಗಿರೋ ಮಾರ್ಕ್ ಇದೆ. ಕ್ಲಾಸ್ ಅಲ್ಲೂ ಟೀಚರ್ ಏನ್ ಹೇಳ್ಕೊಡ್ತಾ ಇದ್ದಾಳೆ ಅಂದ್ರೆ, ನಾವು ಈಗಿರೋ ಕಂಡೀಷನ್ ಅಲ್ಲಿ ಬದುಕೋದು ತುಂಬಾನೇ ಕಷ್ಟ, ನಮ್ಮ ಮೆಟಬಾಲಿಸಮ್ ನ ಚೇಂಜ್ ಮಾಡ್ಕೋಬೇಕು, ಜಾಸ್ತಿ ದಿನ ನೀರು ಊಟ ಇಲ್ದಂಗೆ ಬದುಕುವಂತ ಮನುಷ್ಯರನ್ನ ಬ್ರೀಡ್ ಮಾಡ್ಬೇಕು ಅಂತ ಯಾಂಗೀಸು ಆಲ್ರೆಡಿ ಮಾಡಿರೋದನ್ನೇ ಇಲ್ಲಿ ಟೀಚರ್ ಹೇಳ್ಕೊಡ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಯಾಂಗೀಸು ಕ್ಲಾಸ್ ರೂಮ್ಗೆ ಬಂದು ಎಲ್ಲರಿಗೂ ಊಟ ನೀರು ಕೊಟ್ಟು ಪೂರ್ತಿ ನೀರನ್ನ ಕುಡಿಯೋಕೆ ಹೇಳ್ತಾನೆ. ಯಾಕಂದ್ರೆ ನೋಡಿದ್ರೆ ಗೊತ್ತಾಗ್ತಿದೆ ಈ ನೀರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ. ಸೂನಾಗೂ ಡೌಟ್ ಬಂದು ನೀರ್ ಕುಡಿಯೋದಿಲ್ಲ. ಯಾಂಗೀಸು ಜೂಯೆ ಹತ್ರ ಬಂದು, ನೀನು ನನ್ನ ರಿಸರ್ಚ್ ಅಲ್ಲಿ ಹೆಲ್ಪ್ ಮಾಡ್ಬೇಕು ಅಂತ ಟೀಚರ್ ಹತ್ರ ಹೇಳ್ತಿದ್ದಂತೆ, ಆಮೇಲೆ ಒಬ್ರನ್ನ ಕಳಿಸ್ತೀನಿ, ಅವ್ರ ಜೊತೆ ಬಾ, ನಾವಿಬ್ರು ಸೇರ್ಕೊಂಡು ರಿಸರ್ಚ್ ಮಾಡ್ಬೋದು, ಆದ್ರೆ ಈಗ ನೀರು ಪೂರ್ತಿ ಕುಡಿದು ಊಟ ಮಾಡು ಅಂತ ಹೇಳಿ ಹೋಗ್ಬೇಕಾದ್ರೆ ಸೂನಾ ಕೇಳ್ತಾಳೆ, ನಮ್ಮ ಅಜ್ಜಿ ಯಾಕೆ ಇನ್ನೂ ಬಂದಿಲ್ಲ ಅಂತ. ನಿಮ್ಮ ಅಜ್ಜಿಗೆ ಜಾಸ್ತಿ ಹುಷಾರಿಲ್ಲ, ಅದಕ್ಕೆ ನಾ ಸ್ವಲ್ಪ ದಿನದಲ್ಲೇ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ನೀರ್ ಕುಡಿ ಫಸ್ಟ್ ಅಂತ ಬಾಟಲ್ ಕೊಟ್ಟು ಹೋಗ್ತಾನೆ. ಆದ್ರೆ ಸೂನಾ ನೀರ್ ಕುಡಿಯೋ ಹಾಗೆ ನಾಟಕ ಆಡ್ತಾಳೆ, ಕುಡಿಯೋದಿಲ್ಲ. ನೆಕ್ಸ್ಟಿನಲ್ಲಿ ಆಫೀಸರ್ ಕಾನ್ ಯಾಂಗೀಸು ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ನಾವು ಡೈಲಿ ಈ ಸೀರಮ್ ನ ಇಂಜೆಕ್ಟ್ ಮಾಡ್ಕೊಂತಾ ಇದೀವಿ, ಇದು ಪರ್ಮನೆಂಟ್ ಆಗೋದು ಯಾವಾಗ, ಡೈಲಿ ಈ ತರ ಸೀರಮ್ ರೆಡಿ ಮಾಡ್ತಿದ್ರೆ ಎಷ್ಟು ಜನ ಮಕ್ಕಳನ್ನ ಕರ್ಕೊಂಡ್ ಬರೋದು ಅಂದಾಗ ಯಾಂಗೀಸು ಹೇಳ್ತಾನೆ, ಇದರ ಸೈಡ್ ಎಫೆಕ್ಟ್ಸ್ ಇನ್ನೂ ಇದೆ, ಸರಿಯಾಗಿ ವರ್ಕ್ ಮಾಡೋಕೆ ಇನ್ನಷ್ಟು ರಿಸರ್ಚ್ ಮಾಡಬೇಕು, ಒಂದೇ ಡೋಸ್ಗೆ ಮನುಷ್ಯನಿಗೆ ಸಾವೇ ಬರಬಾರ್ದು, ಕಡಿಮೆ ನೀರು ಮತ್ತೆ ಊಟದಲ್ಲಿ ಬದುಕೋ ಹಾಗೆ ಮಾಡ್ಬೇಕು ಅಂತ ಹೇಳ್ತಾನೆ.
ಇವತ್ತು ರಾತ್ರಿ ವಾಟರ್ ಪ್ಯೂರಿಫೈಯರ್ ಹತ್ರ ಶಿಫ್ಟ್ ಚೇಂಜ್ ಮಾಡ್ಬೇಕಾದ್ರೆ ಜೂಯೆ ಅವರ ಅಪ್ಪ ಅಮ್ಮ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಮಗಳನ್ನ ಮೀಟ್ ಮಾಡೋಕೆ ಹೋಗ್ಬೋದು ಅಂತ ಹೇಳಿ ಈಗ ಒಂದಿನ ಕಳೆದ್ರು ಮೀಟ್ ಮಾಡೋಕೆ ಬಿಡ್ತಿಲ್ಲ. ನಮ್ಮ ಮಗಳು ಎಲ್ಲಿದ್ದಾಳೆ ಏನು ಅಂತ ಕೇಳ್ಬೇಕಾದ್ರೆ ಇಲ್ಲಿಗೆ ಯಾಂಗೀಸು ಬಂದು ನಿಮ್ಮನ್ನ ಜೂಯಿ ಹತ್ರ ಕರ್ಕೊಂಡು ಹೋಗ್ತೀನಿ, ಅವಳು ನಮ್ ಲ್ಯಾಬ್ ಅಲ್ಲಿ ಇದ್ದಾಳೆ ಅಂತ ಇವರನ್ನ ಕರ್ಕೊಂಡು ಹೊಡ್ತಾನೆ. ಆದ್ರೆ ಇನ್ನೊಂದ್ ಕಡೆ ಸುನಾ ಯಾಂಗೀಸುನ ಲ್ಯಾಬ್ಗೆ ಬಂದಿದ್ದಾಳೆ. ಅವನೇನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಕೋಸ್ಕರ. ಅವನೇನ್ ಮಾಡ್ತಿದ್ದಾನೆ ಅಂತ ಒಂದು ಬುಕ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ಎಷ್ಟು ಜನ ಮಕ್ಕಳನ್ನ ಎಕ್ಸ್ಪೆರಿಮೆಂಟ್ ಗೋಸ್ಕರ ಇವನು ಸಾಯಿಸಿದ್ದಾನೆ, ಎಷ್ಟು ಜನ ಸೋಲ್ಜರ್ಸ್ ಮೇಲೆ ಸೀರಮ್ ವರ್ಕ್ ಆಗಿದೆ, ಎಲ್ಲಾ ಡೀಟೇಲ್ಸ್ ಇದೆ. ಆ ಸೀರಮ್ ಮಾಡೋಕೆ ಲಿಸಾರ್ಡ್ ಗಳನ್ನ ಉಪಯೋಗಿಸ್ಕೊಂಡಿರೋದು ಗೊತ್ತಾಗುತ್ತೆ. ನಂತರ ಯಾಂಗೀಸು ಕೂಡ ಇಲ್ಲೇ ಬರ್ತಿರೋದ್ರಿಂದ ಇವಳು ಹೋಗಿ ಬಚ್ಚಿಡ್ಕೊಂತಾಳೆ. ಯಾಂಗೀಸು ಜುಯೆ ಹತ್ರ ಅವಳ ಅಪ್ಪ ಅಮ್ಮನ್ನ ಕರ್ಕೊಂಡ್ ಬರ್ತಿದ್ದಂಗೆ ಇವಳು ಪ್ರಜ್ಞೆ ತಪ್ಪಿರೋ ಸ್ಥಿತಿಯಲ್ಲಿ ಇದ್ದಾಳೆ. ಇವಳ ಕತ್ತಿನ ಭಾಗದಿಂದ ಏನನ್ನೋ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾ ಇದ್ದಾರೆ. ಇವಳ ಅಪ್ಪ ಅಮ್ಮಂಗೆ ಫುಲ್ ಗಾಬರಿಯಾಗಿ ನಮ್ಮ ಮಗಳ ಜೊತೆ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಯಾಂಗೀಸು ಹೇಳ್ತಾನೆ, ಈ ಪ್ರೋಸೆಸ್ ನ ನಿಮಗೆ ಅರ್ಥ ಮಾಡ್ಸಕ್ ಆಗಲ್ಲ, ಆದ್ರೆ ಇದರಿಂದ ಸತ್ತಿರೋ ನನ್ನ ಮಗಳನ್ನೇ ನಾನು ಜೀವಂತ ಪಡಿಸಿದೀನಿ ಅಂತ ತನ್ನ ಮಗಳನ್ನ ತೋರಿಸ್ತಾನೆ. ಇವಳ ದೇಹದ ಕಾಲ್ ಭಾಗ ಬಾಡಿ ಮಾತ್ರ ಇಲ್ಲಿ ಇದೆ. ಹಾರ್ಟ್ ಬೀಟ್ ಆಗ್ತಿರೋದು ಕೂಡ ನಮ್ಗೆ ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲರೂ ನನ್ನ ಮಗಳನ್ನ ನಾನು ಉಳಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ರು, ಆದ್ರೆ ಈ ರಿಸರ್ಚ್ ಇಂದ ನಾನು ಉಳಿಸ್ಕೊಂಡಿದೀನಿ, ಮನುಷ್ಯರಿಗೆ ಸಾವೇ ಬರಬಾರ್ದು, ಆ ತರ ಮಾಡ್ತೀನಿ ಅಂತ ಹೇಳ್ತಾನೆ ಯಾಂಗೀಸು. ಏನಪ್ಪಾ ಇದು, ಇವನೇನೇನೋ ಮಾಡ್ತಿದ್ದಾನೆ ಅಂತ ಹೆದರ್ಕೊಂಡು ಜುಯೆನ ತಂದೆಯವಳನ್ನ ಎಚ್ಚರಗೊಳಿಸೋಕೆ ನೋಡ್ತಾರೆ. ಅವಳನ್ನ ಮಾತಾಡಿಸ್ಬೇಡಿ ಸುಮ್ನಿರಿ ಅಂತ ಯಾಂಗೀಸು ಹೇಳ್ತಿದ್ರು, ಕೇಳೋದಿಲ್ಲ. ಆಗ ಜುಯೆನ ಬಾಯಿಂದ ನೊರೆ ಎಲ್ಲ ಬಂದು ಒದ್ದಾಡಿ ಸಾವನ್ನಪ್ತಾಳೆ. ಇದರಿಂದ ಕೋಪದಲ್ಲಿ ಯಾಂಗೀಸು ಸರ್ಜಿಕಲ್ ನೈಫ್ ನ ತಗೊಂಡು ಜುಯೆ ಅವರ ಅಪ್ಪನ್ನ ಸಾಯಿಸ್ತಾನೆ. ಮತ್ತೆ ಕೋನ್ ಅವಳ ಅಮ್ಮಂಗೆ ಶೂಟ್ ಮಾಡಿ ಸಾಯಿಸ್ತಾನೆ. ನಮ್ಮ ಎಕ್ಸ್ಪೆರಿಮೆಂಟ್ ನ ಹಾಳು ಮಾಡಿದ್ರಲ್ಲ, ಮೊದ್ಲೇ ಟೀನೇಜರ್ಸ್ ಕಡಿಮೆ ಇದಾರೆ ಅಂತ. ಇದೇ ಸಮಯಕ್ಕೆ ಇಲ್ಲೇ ಬಚ್ಚಿಡ್ಕೊಂಡಿದ್ದ ಸೂನಾ ಕೂಡ ಯಾಂಗೀಸು ಕೈಗೆ ಸಿಗಾಕೊಂತಾಳೆ. ಓ, ಸರಿಯಾದ ಸಮಯಕ್ಕೆ ಬಂದ್ ತಗ್ಲಾಕೊಂಡಿದ್ಯಾ, ಬಾ ಅಂತ ಹೇಳಿ ಜುಯೆನ ಜಾಗದಲ್ಲಿ ಸೂನಾನ್ನ ಮಲಗಿಸಿ ತನ್ನ ಎಕ್ಸ್ಪೆರಿಮೆಂಟ್ಗೆ ಇವಳನ್ನ ಬಳಸ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾನೆ. ಯಾಂಗೀಸು ಹೇಳ್ತಾನೆ, ಟೀನೇಜರ್ಸ್ ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಲ್ಲಿ ಒಂದು ಮೆಟೀರಿಯಲ್ ಜನರೇಟ್ ಆಗುತ್ತೆ. ನೀನು ಅವಾಗ್ಲೇ ಕ್ಲಾಸ್ ರೂಮ್ ಅಲ್ಲಿ ನೀರ್ ಕುಡ್ದಲ್ಲ, ಅದರಿಂದ ಆ ಮೆಟೀರಿಯಲ್ ಬೇಗ ಜನರೇಟ್ ಆಗುತ್ತೆ. ಅದನ್ನ ನಿನ್ನ ಕತ್ತಿನ ಭಾಗದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಆ ಮೆಟೀರಿಯಲ್ ಇಂದಾನೆ ನಾನು ಸೀರಮ್ ಮಾಡೋಕಾಗೋದು ಅಂತ ಹೇಳಿ ಇವಳ ಕತ್ತಿನ ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ಆ ಮೆಟೀರಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಶುರು ಮಾಡ್ತಾನೆ. ಇದೇ ಸಮಯಕ್ಕೆ ಅಪಾರ್ಟ್ಮೆಂಟ್ ನ ಹೊರಗೆ ಟ್ರಕ್ ಅಲ್ಲಿ ಟೈಗರ್ ನ ಜೊತೆ ಬರ್ತಾರೆ ನಾಮ್ಸಾನ್, ಲೀ ಮತ್ತೆ ಜೀವಾನ್. ಒಬ್ಬ ಸೋಲ್ಜರ್ ಟೈಗರ್ ಹತ್ರ ಬಂದು ಇವತ್ತೇನ್ ಡೆಲಿವರಿ ಕೇಳೇ ಇಲ್ವಲ್ಲ, ಯಾಕೀಗ ಬಂದೆ ಅಂತ ಹೇಳ್ಬೇಕಾದ್ರೆ ನಾಮ್ಸಾನ್ ಇಲ್ಲಿರೋದನ್ನ ನೋಡಿ ಹೊಸಬ ಯಾಕೆ ಬಂದಿದ್ದಾನೆ ಅಂತ ಶೂಟ್ ಮಾಡೋಕೆ ಹೋಗ್ತಾನೆ. ಆದ್ರೆ ನಾಮ್ಸಾನ್ ಗಾಡಿಯನ್ನ ರಿವರ್ಸ್ ತಗೊಂಡು ಹೋಗಿ ಸ್ಪೀಡ್ ಆಗಿ ಮುಂದೆ ನುಗ್ಗಿಸ್ಕೊಂಡು ಎಲ್ಲಾ ಸೋಲ್ಜರ್ಸ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾನೆ. ಗೇಟ್ ಹೊಡ್ಕೊಂಡು ಕಾಂಪೌಂಡ್ ಒಳಗೆ ಬಂದು ಗಾಡಿ ನಿಲ್ಸಲ್ಲ, ಸೀದಾ ಬಿಲ್ಡಿಂಗ್ ಒಳಗೇನೆ ತಗೊಂಡು ಬಂದು ನಿಲ್ಲಿಸ್ತಾನೆ. ಹಿಂದೆ ಆಲ್ರೆಡಿ ಗನ್ ತಗೊಂಡು ರೆಡಿ ಆಗಿದ್ದ ಜೀವಾನ್ ಮತ್ತೆ ಲೀ ಸೋಲ್ಜರ್ಸ್ಗೆ ಶೂಟ್ ಮಾಡ್ತಿದ್ದಾರೆ. ನಾಮ್ಸಾನ್ ಶಾರ್ಟ್ ಗನ್ ತಗೊಂಡು ವಿಡಿಯೋ ಗೇಮ್ ಅಲ್ಲಿ ಜಾಂಬಿಗಳನ್ನ ಒಂದೇ ಶಾಟ್ಗೆ ಸಾಯಿಸೋ ರೀತಿ ಶೂಟ್ ಮಾಡಿ ಸೋಲ್ಜರ್ಸ್ ನ ಸಾಯಿಸ್ತಾ ಇದ್ದಾನೆ. ಸೊ ಈಗ ಇವ್ರು 3 ಜನ ಜೈಲಲ್ಲಿರೋ ಸೋಲ್ಜರ್ಸ್ ನ ಬಿಡ್ಸೋಕೆ ಬೇಸ್ಮೆಂಟ್ ಗೆ ಬಂದಾಗ ಇಲ್ಲಿರೋ ಸೋಲ್ಜರ್ಸ್ ಎಲ್ಲ ತುಂಬಾನೇ ಅಗ್ರೆಸಿವ್ ಆಗಿದ್ದಾರೆ. ಮತ್ತೆ ನಾಲಿಗೆ ಮುಖ ಎಲ್ಲ ಲಿಸರ್ಡ್ ನ ರೀತಿ ಆಗಿದೆ. ಕಾರಣ ಏನಂದ್ರೆ ಯಾಂಗೀಸು ಇವರ ಮೇಲೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಜಾಂಬಿಗಳ ರೀತಿ ಮಾಡಿರೋದು. ಅದಕ್ಕೆ ಅವರೆಲ್ಲ ಬಂದು ದಾಳಿ ಮಾಡ್ತಾರೆ. ಆಫೀಸರ್ ಕ್ವಾನ್ ಕೂಡ ಅವರನ್ನ ಬೇಸ್ಮೆಂಟ್ ಅಲ್ಲೇ ಲಾಕ್ ಮಾಡೋಕೆ ಹೇಳ್ತಾನೆ. ಆದ್ರೆ ಇಲ್ಲಿರೋ ಎಲ್ಲಾ ಸೋಲ್ಜರ್ಸ್ ನ ಒಬ್ಬೊಬ್ರನ್ನಾಗಿ ಇವ್ರು 3 ಜನ ಸೇರ್ಕೊಂಡು ಕೊಲ್ತಾರೆ. ಇದೇನ್ ನಮ್ ಪ್ಲಾನ್ ಫ್ಲಾಪ್ ಆಗ್ತಿದ್ಯಲ್ಲ ಅಂತ ಯಾಂಗೀಸು ಮೈಕಲ್ಲಿ, ನೀವ್ ಯಾರು ತಪ್ಪಿಸ್ಕೊಳಕ್ ಆಗಲ್ಲ, ನಿಮ್ಗೆ 2 ಆಪ್ಷನ್ ಕೊಡ್ತೀನಿ. ಮೊದಲನೇದು ಹೇಗ್ ಬಂದ್ರು ಅದೇ ದಾರಿಯಲ್ಲಿ ವಾಪಸ್ ಹೋಗಿ. 2ನೇ ಆಪ್ಷನ್ ಏನಂದ್ರೆ ಬೇಸ್ಮೆಂಟ್ ಅಲ್ಲೇ ಇದ್ದು ಸಾಯ್ರಿ. ಈ 2 ಆಪ್ಷನ್ ಅಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀರಾ ಅಂತ ಬೇಸ್ಮೆಂಟ್ ಅಲ್ಲಿ ಇಂಟರ್ ಕಾಮ್ ಇದೆ, ಅಲ್ಲಿ ಬಟನ್ ಪ್ರೆಸ್ ಮಾಡಿ ಹೇಳಿ ಎಂದಾಗ ನಾಮ್ಸಾನ್ ಹೇಳ್ತಾನೆ, ಆಪ್ಷನ್ 1 ನ ಸೆಲೆಕ್ಟ್ ಮಾಡ್ತೀವಿ, ವಾಪಸ್ ಏನೋ ಹೋಗ್ತೀವಿ, ಆದ್ರೆ ಸೂನಾನ್ನ ಕರ್ಕೊಂಡ್ ಮಾತ್ರ ಹೋಗೋದು ಅಂತ ಇಂಟರ್ ಕಾಮ್ಗೆ ಪಂಚ್ ಮಾಡಿ ಹೊಡೆದಾಕ್ತಾನೆ. ನಂತರ ಬೇಸ್ಮೆಂಟ್ ಇಂದ ಹೊರಗೆ ಹೋಗೋಕೆ ಬಂದಾಗ ಡೋರ್ ಅಲ್ಲೇ ಸೋಲ್ಜರ್ಸ್ ಇದ್ದಾರೆ. ಒಬ್ಬ ಸೋಲ್ಜರ್ ಹ್ಯಾಂಡ್ ಗ್ರೆನೇಡ್ ನ ಪಿನ್ ತೆಗೆದು ಡೋರ್ ಓಪನ್ ಮಾಡಿ ಬೇಸ್ಮೆಂಟ್ ನ ಒಳಗೆ ಹಾಕೋಕೆ ನೋಡ್ತಾನೆ. ಆದ್ರೆ ನಾಮ್ಸಾನ್ ಅವರು ಪಿನ್ ತೆಗೆದ ಶಬ್ದನೇ ಕೇಳಿಸ್ಕೊಂಡು ಒಳಗಿಂದಾನೆ ಶಾರ್ಟ್ ಗನ್ ಇಂದ ಶೂಟ್ ಮಾಡಿದಾಗ ಸೋಲ್ಜರ್ ಕೈಯಲ್ಲಿದ್ದ ಹ್ಯಾಂಡ್ ಗ್ರೆನೇಡ್ ಬ್ಲಾಸ್ಟ್ ಆಗಿ ಎಲ್ಲರೂ ಸಾವನ್ನಪ್ತಾರೆ. ಸಾವನ್ನಪ್ಪಿರೋ ಸೋಲ್ಜರ್ಸ್ ನ ವೆಪನ್ ತಗೊಂಡು ಸೂನಾ ಹತ್ರ ಹೋಗಿ ಅಂತ ನಾಮ್ಸಾನ್ ಇಬ್ರನ್ನ ಕಳಿಸ್ತಾನೆ. ಇವನೊಬ್ನೇ ಬರ್ತಾ ಇರೋ ಬೇರೆ ಸೋಲ್ಜರ್ಸ್ ನ ಸಾಯಿಸೋಕೆ ಬಂದು ಮೊದಲು ಫೈರ್ ಎಕ್ಸ್ಟಿಂಗ್ವಿಷರ್ಗೆ ಶೂಟ್ ಮಾಡ್ತಾನೆ. ಇದರಿಂದ ಹಾಲ್ವೇ ತುಂಬಾ ಹೊಗೆ ತುಂಬಿಕೊಂಡು ನಾಮ್ಸಾನ್ ಎಲ್ಲಿದ್ದಾನೆ ಅಂತ ಸೋಲ್ಜರ್ಸ್ಗೆ ಕಾಣ್ತಿಲ್ಲ. ನಾಮ್ಸಾನ್ನ ಶಾರ್ಟ್ ಗನ್ ಅಲ್ಲೂ ಬುಲೆಟ್ ಖಾಲಿ ಆಯ್ತು. ಅದಕ್ಕೆ ತನ್ನ ಹಂಟಿಂಗ್ ನೈಫ್ ನ ತಗೊಂಡ್ ಬಂದು ಬಲಿ ಕೊಡೋ ರೀತಿ ಸೋಲ್ಜರ್ಸ್ ನ ಬಗ್ಗಿಸ್ಕೊಂಡು ತಲೆ ಕಟ್ ಮಾಡ್ತಾ ಇದ್ದಾನೆ. ಇದೇ ರೀತಿ ಸೋಲ್ಜರ್ಸ್ ನ ಸಾಯಿಸ್ತಾ ಸತ್ತವರ ವೆಪನ್ ತಗೊಂಡು ಆಲ್ಮೋಸ್ಟ್ ಕೆಳಗಿರೋ ಎಲ್ಲಾ ಸೋಲ್ಜರ್ಸ್ ನ ಸಾಯಿಸಿ ವಾಟರ್ ಪ್ಯೂರಿಫೈಯರ್ ಇರೋ ಜಾಗಕ್ಕೆ ಬರ್ತಾನೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತ ಇವ್ರಿಗೆ ಕೇಳಿದಾಗ ನಮ್ಮ ಮಕ್ಕಳೆಲ್ಲ 8th ಫ್ಲೋರ್ ಅಲ್ಲಿ ಇದ್ದಾರೆ ಅಂತ ಇಲ್ಲಿರೋ ಪೇರೆಂಟ್ಸ್ ಹೇಳ್ತಾರೆ.
ಇನ್ನೊಂದ್ ಕಡೆ ಜಿವೋನ್ ಮತ್ತೆ ಲೀ ಇಬ್ರು ಬೇರೆ ಬೇರೆಯಾಗಿ ಸೂನಾನ ಹುಡುಕ್ತಾ ಇದ್ದಾರೆ. ಇದೇ ಸಮಯಕ್ಕೆ ಲೀಯನ್ನ ತಡೆಯೋಕೆ ಆಫೀಸರ್ ಕ್ವಾನ್ ಬರ್ತಾನೆ. ಇವನು ಸೀರಂ ತಗೊಂಡು ಫುಲ್ ಪವರ್ಫುಲ್ ಆಗಿರೋದ್ರಿಂದ ಇವನನ್ನ ಸಾಯಿಸೋದು ಲೀ ಕೈಯಲ್ಲಿ ತುಂಬಾನೇ ಕಷ್ಟ. ನಾಮ್ಸಾನ್ ಎಲಿವೇಟರ್ಸ್ ವರ್ಕ್ ಆಗ್ತಿಲ್ಲ ಅಂತ ಮೆಟ್ಲತ್ಕೊಂಡು 8th ಫ್ಲೋರ್ಗೆ ಹೋಗ್ತಾ ಇದ್ದಾನೆ. ಆದ್ರೆ ಮೆಟ್ಲತ್ತಿ ಮಂಡಿ ನೋವ್ತಾ ಇದೆ. ಇಲ್ಲೇ ಒಂದು ಗನ್ ಬಿದ್ದಿರೋದನ್ನ ನೋಡಿ ಅದನ್ನ ಸಪೋರ್ಟ್ಗೆ ವಾಕಿಂಗ್ ಸ್ಟಿಕ್ ನ ರೀತಿ ಹಿಡ್ಕೊಂಡು ಮೇಲೆ ಹತ್ತುತ್ತಾ ಇದ್ದಾನೆ. ಲೀ ಮತ್ತೆ ಕ್ವಾನ್ ಇಬ್ರು ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಇವಳು ಕ್ವಾನ್ಗೆ ಚಾಕುವಿಂದ ಚುಚ್ಚಿದ್ರು ಕೂಡ ಅವನು ಸಾಯ್ತಾ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ವಾನ್ ಅವಳ ಕೈಯಲ್ಲಿದ್ದ ಚಾಕುವನ್ನ ಕಿತ್ಕೊಂಡು ಅವಳ ಹೊಟ್ಟೆಗೆನೆ ಚುಚ್ಚಿ ಬಿಲ್ಡಿಂಗ್ ಇಂದ ಹೊರಗೆ ಬಿಸಾಕ್ತಾನೆ. ಇನ್ನೊಂದ್ ಕಡೆ ಜಿವೋನ್ 8th ಫ್ಲೋರ್ ಅಲ್ಲಿರೋ ಕ್ಲಾಸ್ ರೂಮ್ಗೆ ಬಂದಾಗ ಇಲ್ಲಿ ಟೀಚರ್ ಇದ್ದಾಳೆ. ಟೀಚರ್ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ಸೂನಾ ಎಲ್ಲಿದ್ದಳೋ ಅಲ್ಲಿಗೆ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಕ್ವಾನ್ ಬರ್ತಾನೆ. ಈಗ ಹಿಂದೆನೆ ನಾಮ್ಸಾನ್ ಮಂಡಿ ಹಿಡ್ಕೊಂಡು 8th ಫ್ಲೋರ್ಗೆ ಹತ್ತು ಬಂದು ಜಿವೋನ್ಗೆ ಹೇಳ್ತಾನೆ, ನೀನು ಟೀಚರ್ನ ಕರ್ಕೊಂಡು ಸೂನಾ ಇರೋ ಜಾಗಕ್ಕೆ ಹೋಗು, ನಾನು ಈ ಆಫೀಸರ್ನ ನೋಡ್ಕೊಂತೀನಿ ಅಂತ. ಜಿವೋನ್ ಟೀಚರ್ನ ಕರ್ಕೊಂಡು ಹೋಗ್ತಾನೆ. ನಾಮ್ಸಾನ್ ಕ್ವಾನ್ ನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಕ್ವಾನ್ ನ ಮುಖಕ್ಕೆ ಲೀ ಚಾಕು ಹಾಕಿರೋದ್ರಿಂದ ಇವನ ಒಂದು ಕಣ್ಣು ಮತ್ತೆ ಕೆನ್ನೆ ಲಿಸರ್ಡ್ ನ ರೀತಿ ಬದಲಾಗ್ತಾ ಇದೆ. ಕ್ವಾನ್ ಹತ್ರ ಎಷ್ಟೇ ಶಕ್ತಿ ಇದ್ರೂ ನಾಮ್ಸಾನ್ ನ ಸೋಲ್ಸಕ್ಕಾಗಲ್ಲ. ನಾಮ್ಸಾನ್ ಕೈಯಲ್ಲಿ ಚೆನ್ನಾಗಿ ಹೊಡೆಸ್ಕೊಂತಾ ಇದ್ದಾನೆ. ಕ್ವಾನ್ಗೆ ಆ ಸೀರಮ್ನ ಕಾರಣದಿಂದ ಸಾವಿಲ್ಲ, ಆದ್ರೆ ಸತ್ರೆ ಸಾಕಪ್ಪ ಅನ್ನೋ ಹಾಗೆ ನಾಮ್ಸಾನ್ನ ಕೈಯಲ್ಲಿ ಒಡಿಸ್ಕೊಂತಾ ಇರ್ಬೇಕಾದ್ರೆ ನಾಮ್ಸಾನ್ಗೆ ಒಂದು ಐಡಿಯಾ ಬರುತ್ತೆ. ಇವನ ತಲೆಯನ್ನ ಕಟ್ ಮಾಡಿ ಸಾಯಿಸಿದ್ರೆ ಮತ್ತೆ ಅವನು ಜೀವಂತವಾಗೋದಿಲ್ಲ ಅಂತ. ಇವನೇನ್ ಮಾಡ್ತಾನೆ ಅಂದ್ರೆ ಕ್ವಾನ್ನ ಹೇಳ್ಕೊಂಡೋಗಿ ಕಿಟಕಿ ಗ್ಲಾಸ್ ನ ಹೊಡೆದಾಕಿ ಕೆಳಗೆ ಬೀಳ್ಸಲ್ಲ, ಅವನ ತಲೆಯನ್ನ ಹಿಡ್ಕೊಂಡು ಮೇಲೆ ಎಳ್ಕೊಂಡು ಒಡೆದೋಗಿರೋ ಗ್ಲಾಸ್ ಪೀಸ್ ನ ಮೇಲೆ ಅವನ ಕತ್ತನ್ನ ಉಜ್ಜಿ ತಲೆ ಕಟ್ ಮಾಡಿ ಸಾಯಿಸ್ತಾನೆ. ಇನ್ನೊಂದ್ ಕಡೆ ಯಾಂಗೀಸು ಸೂನಾಳ ದೇಹದಿಂದ ಆ ಮೆಟೀರಿಯಲ್ ನ ಎಳ್ಕೊಂಡು ಸೀರಮ್ ನ ರೆಡಿ ಮಾಡಿ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂತಾನೆ. ಆದ್ರೆ ಮೊದಲನೇ ಬಾರಿ ಇವನ್ಗೆ ಈ ಸೀರಮ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಇವನ್ಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಪದೇ ಪದೇ ವಾಮಿಟ್ ಆಗ್ತಾ ಇದೆ. ಯಾಕೆಂದ್ರೆ ಸೂನಾ ಕ್ಲಾಸ್ ರೂಮ್ ಅಲ್ಲಿ ಇದ್ದಾಗ ಇವನ್ ಕೊಟ್ಟಿದ್ದ ನೀರನ್ನ ಕುಡ್ದಿರೋದಿಲ್ಲ. ಅದನ್ನ ಕುಡಿದ್ರೆ ಮಾತ್ರ ಈ ಸೀರಮ್ ಸರಿಯಾಗಿ ವರ್ಕ್ ಮಾಡೋದು. ಇದೇ ಸಮಯಕ್ಕೆ ಟೀಚರ್ ಇಲ್ಲಿಗೆ ಜಿವೋನ್ ನ ಕರ್ಕೊಂಡ್ ಬರ್ತಾಳೆ. ಆದ್ರೆ ಒಬ್ಳು ಸೋಲ್ಜರ್ ಹಿಂದೆಯಿಂದ ಬಂದು ಜಿವೋನ್ಗೆ ಹೊಡಿತಾಳೆ. ಯಾಂಗೀಸು ಆ ಸೋಲ್ಜರ್ ಮತ್ತೆ ಟೀಚರ್ಗೆ ಹೇಳ್ತಾಳೆ, ನನ್ನ ಮಗಳನ್ನ ಸೂಟ್ ಕೇಸ್ ಅಲ್ಲಿ ಪ್ಯಾಕ್ ಮಾಡಿ ತಕ್ಷಣ ಇಲ್ಲಿಂದ ಹೊರಡೋಣ ಅಂತ. ಸೊ ಎಲ್ಲ ಇವರು ಪ್ಯಾಕ್ ಮಾಡ್ಕೊಂಡು ಹೊರಟಾಗ ನಾಮ್ಸಾನ್ ಇಲ್ಲಿಗೆ ಬಂದು ಸೋಲ್ಜರ್ಗೆ ಹೊಡೆದು ಟೀಚರ್ ನ ಹೊಟ್ಟೆಗೆ ಶೂಟ್ ಮಾಡ್ತಾನೆ. ಆದ್ರೆ ಯಾಂಗೀಸು ಲ್ಯಾಬ್ ನ ಒಳಗೆ ಹ್ಯಾಂಡ್ ಗ್ರೆನೇಡ್ ನ ಬಿಸಾಕಿ ಡೋರ್ ಲಾಕ್ ಮಾಡ್ಕೊಂಡು ಓಡೋಗ್ತಾನೆ. ಈ ಗ್ರೆನೇಡ್ ಬ್ಲಾಸ್ಟ್ ಆಗೋ ಅಷ್ಟೊತ್ತಿಗೆ ಜಿವೋನ್ ಹೋಗಿ ಸೂನಾ ಇದ್ದ ಸ್ಟ್ರೆಚರ್ ನ ಕೆಳಗೆ ಬೀಳಿಸ್ಕೊಂತಾನೆ, ಬ್ಲಾಸ್ಟ್ ಇಂದ ಏನು ಆಗ್ಬಾರ್ದು ಅಂತ. ಈ ಗ್ರೆನೇಡ್ ಬ್ಲಾಸ್ಟ್ ಏನೋ ಆಗುತ್ತೆ, ಆದ್ರೆ ನಾಮ್ಸಾನ್, ಸೂನಾ ಮತ್ತೆ ಜಿವೋನ್ಗೆ ಜಾಸ್ತಿ ಏನು ಏಟಾಗಲ್ಲ, ಅಲ್ಪ ಸ್ವಲ್ಪ ಗಾಯ ಆಗಿದೆ. ಯಾಂಗೀಸು ತನ್ನ ಮಗಳಿರೋ ಕಂಟೈನರ್ ನ ಸೂಟ್ ಕೇಸಲ್ಲಿ ಇಟ್ಕೊಂಡು ಈ ಬಿಲ್ಡಿಂಗ್ ಇಂದ ಎಸ್ಕೇಪ್ ಆಗ್ತಿರೋದನ್ನ ಇಲ್ಲಿ ವಾಸವಾಗಿದ್ದ ಮಕ್ಕಳ ಪೇರೆಂಟ್ಸ್ ಎಲ್ಲ ನೋಡಿ, ಇವನೇ ನಮ್ಮ ಮಕ್ಕಳನ್ನ ಕೊಂದಿರೋದು, ನಮ್ಮ ಮಕ್ಕಳನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿದ್ದ ಅಂತ ಹೊಡೆಯೋಕೆ ಶುರು ಮಾಡ್ತಾರೆ. ಆದ್ರೆ ಯಾಂಗೀಸು ಇಲ್ಲೇ ಬಿದ್ದಿದ್ದ ಒಬ್ಬ ಸೋಲ್ಜರ್ ನ ಗನ್ ತಗೊಂಡು ಎಲ್ಲರ ಮೇಲೂ ಸುಮ್ನೆ ಹೇಗ್ ಬೇಕೋ ಹಾಗೆ ಫೈರ್ ಮಾಡ್ತಾ ಇದ್ದಾನೆ. ಈ ಗಲಾಟೆಯಲ್ಲಿ ಸೂಟ್ ಕೇಸ್ ನ ಕಡೆ ಇವನ ಗಮನ ಹೋಗಿರಲ್ಲ. ಈ ಸೂಟ್ ಕೇಸ್ ಅಲ್ಲಿ ಇದ್ದ ಇವಳ ಮಗಳ ಕಂಟೈನರ್ ಪೂರ್ತಿ ಹೊಡೆದೋಗಿ ಅವಳು ಸಾವನ್ನಪ್ಪಿದಳೆ. ಇದಕ್ಕೆಲ್ಲ ಕಾರಣ ಇಲ್ಲಿರೋ ಜನರೇ ಅಂತ ಮತ್ತೆ ಯಾಂಗೀಸು ಗನ್ ತಗೊಂಡು ಇಲ್ಲಿರೋರ ಮೇಲೆ ಶೂಟ್ ಮಾಡೋದಕ್ಕೆ ಮುಂದಾದಾಗ ನಾಮ್ಸಾನೆ ಬಂದು ಇವನ್ಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಬಾರಿ ಮತ್ತೆ ಅವನು ಜೀವಂತವಾಗೋದಿಲ್ಲ, ಯಾಕಂದ್ರೆ ಇವನ್ ತಗೊಂಡಿರೋ ಸೀರಮ್ ವರ್ಕೇ ಆಗಿಲ್ಲ. ಆ ಸೀರಮ್ ನ ಸೈಡ್ ಎಫೆಕ್ಟ್ಸ್ ನ ಕಾರಣದಿಂದ ಇವನು ಕೂಡ ಆಲ್ರೆಡಿ ಜಾಂಬಿಗಳ ರೀತಿ ಬದಲಾಗ್ತಿದ್ದ. ಇವನ ಸಾವಾಗ್ತಿದ್ದಂಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಬರೋಕೆ ಶುರು ಆಗುತ್ತೆ. ಮತ್ತೆ ತುಂಬಾನೇ ಗಾಯಗೊಂಡಿರೋ ಲೀ ಕೂಡ ಎದ್ದು ಬಂದು ನಾಮ್ಸಾನ್ಗೆ ಹೇಳ್ತಾಳೆ, ನಾನು ಇದೇ ಜಾಗದಲ್ಲಿ ಉಳ್ಕೊಂಡು ಮತ್ತೆ ಈ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಬದುಕೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನಾಮ್ಸಾನ್, ಜೀವನ್ ಮತ್ತೆ ಸೂನಾ ವಾಪಸ್ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಈಗ ತುಂಬಾನೇ ತಿಂಗಳಾದ್ಮೇಲೆ ಮೊದಲನೇ ಬಾರಿ ಮಳೆ ಬರ್ತಿರೋದ್ರಿಂದ ಎಲ್ಲರಿಗೂ ಸಖತ್ ಖುಷಿ ಆಗಿದೆ. ನಾಮ್ಸಾನ್ ಮತ್ತೆ ಜೀವನ್ ಸೂನಾನ ತನ್ನ ಅಜ್ಜಿಯ ಸಮಾಧಿ ಹತ್ರ ಮೊದಲು ಕರ್ಕೊಂಡ್ ಬಂದು ನಂತರ ವಾಪಸ್ ಹಳ್ಳಿಗೆ ಬರ್ತಾರೆ. ಮೊದಲಿನ ರೀತಿ ಇವರು ನಾರ್ಮಲ್ ಲೈಫ್ ನ ಮುಂದುವರಿಸ್ತಾರೆ. ನಾಮ್ಸಾನ್ ಮತ್ತೆ ಜೀವನ್ ಹೋಗಿ ಬೇಟೆ ಆಡ್ಕೊಂಡ್ ಬಂದು ಮಾಂಸವನ್ನ ಬಾರ್ಟರ್ ಸಿಸ್ಟಮ್ ಅಲ್ಲಿ ಮಾರ್ತಾ ಇದ್ದಾರೆ. ಈ ಬಾರಿ ಇವರ ಜೊತೆ ಸೂನಾ ಕೂಡ ಕೈ ಜೋಡಿಸಿದಳೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದೇ ರೀತಿ ನೀವು ಕೊರಿಯನ್ ಮೂವೀಸ್ ನ ಇಷ್ಟಪಡೋರಾದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಮತ್ತೆ ಯಾವ ಕೊರಿಯನ್ ಮೂವಿ ಇಷ್ಟ ಇದೆ ಅಂತ ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ ಆ ಮೂವಿಯನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.